ಫ್ಲೈಟ್ ಕ್ಯಾನ್ಸಲ್ ಇಂಡಿಗೋ ಪ್ರಯಾಣಿಕರು ಅತಂತ್ರವಾಗಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ ಪವರ್ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಕೆಐಎಲ್ನಿಂದ ನಿರ್ಗಮಿಸುವ 100ಕ್ಕೂ ಹೆಚ್ಚು ಫ್ಲೈಟ್ಗಳು ರದ್ದಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಜನವೋ ಜನ. ಫ್ಲೈಟ್ ಕ್ಯಾನ್ಸಲ್ ಆಗದೆ ಇಂಡಿಗೋ ಪ್ರಯಾಣಿಕರು ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಅಮೌಂಟ್ ರೀಫಂಡ್ ಆಗಲಿಕ್ಕೂ 7 ವರ್ಕಿಂಗ್ ಡೇಸ್ ಕೇಳ್ತಾ ಇದೆ ಇಂಡಿಗೋ ಏರ್ಲೈನ್ಸ್. ಕೆಐಎಲ್ನಿಂದ ನಿರ್ಗಮಿಸುವ 100ಕ್ಕೂ ಹೆಚ್ಚು ಫ್ಲೈಟ್ಗಳು ರದ್ದಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಜನವೋ ಜನ. ಇಂಡಿಗೋ ಏರ್ಲೈನ್ಸ್ನ ಹೆಲ್ಪ್ ಡೆಸ್ಕ್ ಅಲ್ಲೇ ಹೇಳಿದಂಗೆ ಇವತ್ತು ಇಂಡಿಗೋ ಏರ್ಲೈನ್ಸ್ನ ಎಲ್ಲ ಫ್ಲೈಟ್ಗಳು ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ. ಕೊನೆ ಕ್ಷಣದಲ್ಲಿ ರದ್ದಾಗ್ತಾ ಇದೆ ಇಂಡಿಗೋ ವಿಮಾನಗಳು. ಈಗಲೂ ಬುಕಿಂಗ್ ಸ್ಲಾಟ್ ಓಪನ್ ಮಾಡ್ಕೊಂಡಿದೆ ಸಂಸ್ಥೆ. ಅಲ್ಲರಿ, ನಿಮ್ಮ ವಿಮಾನಯಾನವನ್ನ ನೀವು ರದ್ದು ಮಾಡಿದ್ಮೇಲೆ ಇನ್ನು ಬುಕಿಂಗ್ ಸ್ಲಾಟ್ಗಳನ್ನ ಏನಕ್ಕೆ ಓಪನ್ ಮಾಡ್ಕೊಂಡಿದ್ದೀರಿ? ಏನು ಉದ್ದೇಶ ನಿಮ್ದು? ವಿಮಾನ ರದ್ದಾಗಿ ಹಿರಿಯ ನಾಗರಿಕರು ಕೂಡ ಪರದಾಡ್ತಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡ್ಬಂದವ್ರು ಎಷ್ಟೋ ಜನ ಇದ್ದಾರೆ. ಯಾವುದೋ ಎಮರ್ಜೆನ್ಸಿಗೆ ಟ್ರಾವೆಲ್ ಮಾಡಬೇಕಾದವ್ರು ಬಹಳಷ್ಟು ಜನ ಇರ್ತಾರೆ. ಹೆಲ್ತ್ ಇಶ್ಯೂಸ್ ಇರುತ್ತೆ, ಶುಗರ್ ಇರುತ್ತೆ, BP ಇರುತ್ತೆ, ಮೆಡಿಕೇಶನ್ಸ್ ಅಲ್ಲಿ ಇರೋರು ಎಷ್ಟೋ ಜನ ಇರ್ತಾರೆ. ಕೆಲವರಲ್ಲಿ ಒಂದು ಇಡೀ ದಿನ 2 ದಿನ ಎಲ್ಲ ಏರ್ಪೋರ್ಟ್ನಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇರೋರು ಕೂಡ ಇದ್ದಾರೆ. ಫ್ಲೈಟು ರದ್ದಾಗಿದೆ ಅಂದಮೇಲೆ ಬುಕಿಂಗ್ ಸ್ಲಾಟ್ಸ್ ಯಾಕೆ ಓಪನ್ ಮಾಡ್ಕೊಂಡಿದ್ದೀರಿ? ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಎಲ್ಲಿ ನೋಡಿದ್ರು ಜನವೋ ಜನ. ಮೆಜೆಸ್ಟಿಕ್ನು ಮೀರ್ಸೋ ಥರ ಇದೆ ಈಗ ಸದ್ಯಕ್ಕೆ ಕೆಂಪೇಗೌಡ ಏರ್ಪೋರ್ಟು. ಪ್ರಯಾಣಿಕರಿಂದಲೇ ಬೆಂಗಳೂರು ಏರ್ಪೋರ್ಟ್ ಗಿಜಿಗುಡ್ತಾ ಇದೆ. ಬೆಂಗಳೂರಿನಿಂದಲೇ 100ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ರದ್ದಾಗಿದೆ. ನಿಲ್ಲೋಕ್ಕೂ ಆಗ್ತಿಲ್ಲ. ಕಾದು ಕಾದು ಪ್ರಯಾಣಿಕರು ಸುಸ್ತಾಗಿದ್ದಾರೆ. ಅಷ್ಟೊಂದು ಜನ ಸೇರ್ಕೊಂಡ್ಬಿಟ್ರೆ ಅಲ್ಲಿ ಕೂರೋದಕ್ಕೂ ಜಾಗ ಇರಲ್ಲ. ದೇಶಾದ್ಯಂತ 500ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ಕ್ಯಾನ್ಸಲ್ ಆಗಿದೆ. ಅದರಲ್ಲಿ ಪ್ರಯಾಣಿಕರಿಲ್ಲದೆ ಬಿಕೋ ಅಂತ ಇದ್ದಾವೆ ಆಗಮನದ ಗೇಟ್ಗಳು. ಹೊರ ರಾಜ್ಯಗಳಲ್ಲೂ ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿರೋದ್ರಿಂದ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಎಲ್ಲಿ ನೋಡಿದ್ರು ಜನವೋ ಜನ. ಅಲ್ಲಿಂದ ಯಾರು ಇಲ್ಲಿಗೆ ಬರೋಕ್ಕಾಗ್ತಿಲ್ಲ, ಇಲ್ಲಿಂದ ಯಾರು ಬೇರೆ ರಾಜ್ಯಗಳಿಗೆ ಹೋಗೋದಕ್ಕಾಗ್ತಾ ಇಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಪ್ರಯಾಣಿಕರ ಆಕ್ರೋಶ ನೀವು ಗಮನಿಸ್ತಾ ಇರ್ಬೋದು. ಲಾಸ್ಟ್ ಮೂಮೆಂಟ್ ಅಲ್ಲಿ ಇಂಡಿಗೋ ಫ್ಲೈಟ್ಸ್ ರದ್ದಾಗ್ತಾ ಇದೆ. ಸ್ಟಿಲ್ ಇಂಡಿಗೋ ಏರ್ಲೈನ್ಸ್ ಬುಕಿಂಗ್ ಸ್ಲಾಟ್ಗಳನ್ನು ಓಪನ್ ಮಾಡ್ಕೊಂಡು ಕೂತಿದೆ. ಇಂಡಿಗೋ ಏರ್ಲೈನ್ಸ್ ಪ್ರಯಾಣಿಕರಿಗೆ ಸಂಕಷ್ಟ ತಪ್ತಾ ಇಲ್ಲ, ಹೈರಾಣಾಗೋಗಿದ್ದಾರೆ. ಹುಡುಗಾಟದ ವಿಚಾರ ಅಲ್ಲ. ಇಂಡಿಗೋ ಸಿಬ್ಬಂದಿ ಜೊತೆ ಪ್ರಯಾಣಿಕರ ವಾಗ್ವಾದ ಮುಂದುವರೆದಿದೆ. ಏರ್ಲೈನ್ಸ್ಗಳು ಹೆಡ್ ಆಫೀಸ್ಗಳು ಎಲ್ಲೋ ಇರುತ್ತೆ, ಇಲ್ಲಿ ಅವರ ಸ್ಟಾಫ್ ಇರ್ತಾರೆ, ಅವರಿಗೆ ಸರಿಯಾಗಿ ಮಾಹಿತಿ ಇರಲ್ಲ. 4 ದಿನಗಳಿಂದಲೂ ಫ್ಲೈಟ್ಗೋಸ್ಕರ ಒದ್ದಾಟ ಮುಂದುವರಿತಾ ಇದೆ. ಎಷ್ಟೋ ಜನ 2-3 ದಿನದಿಂದ ಏರ್ಪೋರ್ಟ್ ಅಲ್ಲೇ ಇದ್ದಾರೆ. ಅಲ್ಲಿ ಕೇಳೋರಿಲ್ಲ, ಹೇಳೋರಿಲ್ಲ. ಆ ರೀತಿ ಆಗೋಗಿದೆ. ಇಂಡಿಗೋ ವಿಮಾನ ರದ್ದಾಗಿ ಸಾವಿರಾರು ಪ್ರಯಾಣಿಕರು ಕಂಗಾಲಾಗಿದ್ದಾರೆ. ಸಾವಿರಾರು ರೂಪಾಯಿ ಕೊಟ್ಟು ಟಿಕೆಟ್ ಖರೀದಿಸಿದ್ರು ಸಂಕಷ್ಟ ತಪ್ತಾ ಇಲ್ಲ. ರೀಫಂಡು 7 ವರ್ಕಿಂಗ್ ಡೇಸ್ ಅಂತ ಕೇಳ್ತಾ ಇದೆ ಇಂಡಿಗೋ ಏರ್ಲೈನ್ಸು. ಪ್ರತಿ ಸಲ ಇಂಥದ್ದು ಏನಾದರೂ ಒಂದು ಆದಾಗ ಆವಾಗ ಸಮಸ್ಯೆ ಏನಾಗುತ್ತೆ ಅಂದರೆ, ಆ ಏಜೆನ್ಸಿಗಳು ಏರ್ಲೈನ್ಸ್ ಯಾವಿರ್ತವೆ ಕರೆಕ್ಟಾಗಿ ಮೆಸೇಜ್ಗಳನ್ನ ಕನ್ವೆ ಮಾಡಲ್ಲ. ಬುಕಿಂಗ್ ಸ್ಲಾಟ್ಗಳನ್ನ ಓಪನ್ ಮಾಡ್ಕೊಂಡು ಕೂತಿರ್ತಾರೆ. ಇನ್ನೂ ಅಲ್ಲಿ ಕ್ಯಾನ್ಸಲ್ ಆಗಿದೆ ಅಂತ ಹೇಳಲ್ಲ. ಅಲ್ಲಿ ಯಾರೋ ಸಿಬ್ಬಂದಿ ಬರ್ತಾರೆ, ಅವರು ಸರಿಯಾಗಿ ಆನ್ಸರ್ ಮಾಡಲ್ಲ. ಇಂಥವೆಲ್ಲ ನಡೀತಾ ಇದ್ದಾವೆ. ಅಲ್ಲಿರೋರ ಕತೆ ಏನಾಗಬೇಕು ಹಾಗಾದರೆ? ಏರ್ಪೋರ್ಟಲ್ಲಿ ಇರೋರ ಕತೆ. ಬೆಂಗಳೂರಿಂದನೇ 100ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ರದ್ದಾಗಿದೆ. ಇನ್ನು ದೇಶಾದ್ಯಂತ 500ಕ್ಕೂ ಹೆಚ್ಚು ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದ್ದಾವೆ. ಅಲ್ಲಿನ ಸಿಬ್ಬಂದಿ ಸರಿಯಾಗಿ ಆನ್ಸರ್ ಮಾಡೋದಿಲ್ಲ. ವಯಸ್ಸಾದವರಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, 2-3 ದಿನಗಳಿಂದ ಏರ್ಪೋರ್ಟಲ್ಲೇ ಇರೋರಿದ್ದಾರೆ. ಇಂಡಿಗೋ ಪ್ರಯಾಣಿಕರ ಗೋಳು ಕೇಳೋರಿಲ್ಲ, ಹೇಳೋರಿಲ್ಲ. ಸಾಕಷ್ಟು ಸಾವಿರಾರು ರೂಪಾಯಿ ಕೊಟ್ಟು ಟಿಕೆಟ್ ಖರೀದಿ ಮಾಡಿದ್ರು ಕೂಡ ಸಂಕಷ್ಟ ತಪ್ತಾ ಇಲ್ಲ. ಇಂಡಿಗೋ ಸಂಸ್ಥೆ ಮಾಡಿರೋ ಎಡವಟ್ಟಿನಿಂದ ಸಾವಿರಾರು ಪ್ರಯಾಣಿಕರು ಟರ್ಮಿನಲ್ನಲ್ಲಿ ನರಳಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವೃದ್ಧರು, ಮಹಿಳೆಯರು, ಪುಟ್ ಮಕ್ಕಳು ಕಾಯೋ ಸ್ಥಿತಿ ಉಂಟಾಗಿದೆ. ಈ ಕುರಿತು ಒಂದು ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಂಡಿಗೋ ಸಂಸ್ಥೆ ಮಾಡಿರುವಂತಹ ಎಡವಟ್ಟು ಮತ್ತು ಅವ್ಯವಸ್ಥೆಯಿಂದ ಸಾಕಷ್ಟು ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗ ಸದ್ಯಕ್ಕೆ ನಾನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟರ್ಮಿನಲ್ 1ರಲ್ಲಿ ಇದ್ದೀನಿ. ಇಲ್ಲಿ ನಾವು ನೋಡ್ತಾ ಇರಬಹುದು ಜನಸಂಖ್ಯೆ ಎಷ್ಟು ಪ್ರಮಾಣದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಏನಂತಂದ್ರೆ, ಇವರು ಬೆಳಗ್ಗೆಯಿಂದನೂ ಸಹ ಏನಂತಂದ್ರೆ ಜಸ್ಟ್ ಮಾಹಿತಿಗೋಸ್ಕರ ಇವರು ಪ್ರಯಾಣಿಕರು ಇಂಡಿಗೋ ಡೆಸ್ಕ್ ಮುಂದೆ ನಿಂತು ಸರದಿ ಸಾಲಿನಲ್ಲಿ ನಿಂತು ಒಂದು 3 ರಿಂದ 4 ಅವರು
ನಿಂತು ಎಷ್ಟು ಮಾಹಿತಿ ಪಡೆದುಕೊಂಡು ಫಸ್ಟ್ ವಾಪಸ್ ಬರ್ತಾ ಇದ್ರೆ. ಏನಂತಂದ್ರೆ ಇವತ್ತೇನಂತೂ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಇಂಡಿಗೋ ವಿಮಾನಗಳು ರದ್ದಾಗಿರುವ ಕಾರಣ ಪ್ಲಸ್ ವಿಳಂಬ ಆಗಿರೋ ಕಾರಣ ಪ್ರಯಾಣಿಕರು ಈ ರೀತಿ ಸರದಿ ಸಾಲಿ ಅಂತ ನಿಲ್ಲುವಂತ ಪರಿಸ್ಥಿತಿ ಬಂದೊದಗಿದೆ. ಬೆಳಗ್ಗೆಯಿಂದಲೂ ಸಹ ಏನಂತಂದ್ರೆ ಕಳೆದ ಒಂದು 4 ದಿನಗಳಿಂದ ಈ ಪರಿಸ್ಥಿತಿ ಮುಂದುವರಿತಾನೆ ಇರ್ಬೋದು. ಕ್ಷಣಕ್ಕೂ ದಿನದಿಂದ ದಿನಕ್ಕೆ ಪ್ಲಸ್ ಕ್ಷಣಕ್ಕೂ ಏನಂತಂದ್ರೆ ಇಂಡಿಗೋ ವಿಮಾನಗಳು ರದ್ದಾಗ್ತಾನೆ ಹೋಗ್ತಾ ಇದಾವೆ. ಏನಂತಂದ್ರೆ ಪ್ರಯಾಣಿಕರು ಟರ್ಮಿನಲ್ಗೆ ಬಂದು ಸಿಕ್ಕ ಕಡೆಗಳಿಂದ ಮಲ್ಕೊಂಡು ಅವ್ರ ಮಕ್ಕಳಾಗಿರ್ಬೋದು, ನಾವು ಈ ವಿಜುವಲ್ಸ್ ನಲ್ಲಿ ನೋಡ್ತಾ ಇರ್ಬೋದು. ಈ ಮಹಿಳೆಯರು, ವಯಸ್ಸಾಗಿರೋರು ಏನಂತಂದ್ರೆ ಮುಂಜಾನೆ ಬಂದು ಫ್ಲೈಟ್ ಗೆ ಕಾಯುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಇಲ್ಲಿ ಏನಂತಂದ್ರೆ ಇಂಡಿಗೋ ಸಂಸ್ಥೆಯವರು ಈ ಪ್ರಯಾಣಿಕರಿಗೆ ಕ್ಯಾನ್ಸಲ್ ಆಗಿರೋ ಬಗ್ಗೆ ಪ್ಲಸ್ ರದ್ದಾಗಿರೋ ಬಗ್ಗೆ ಯಾವುದೇ ಮಾಹಿತಿ ಸಹ ನೀಡ್ತಾ ಇಲ್ಲ. ಇದರಿಂದ ನಂತರ ಈ ಟರ್ಮಿನಲ್ ಅಂದ್ರೆ ಏರ್ಪೋರ್ಟ್ ಬಂದ್ ಏನಂತಂದ್ರೆ ಇಲ್ಲಿ ಕಾಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೆಲವೊಬ್ರು ಮಹಿಳೆಯರು ಇದಾರೆ, ಅವ್ರು ಮಾತಾಡುವಂತ ಪ್ರಯತ್ನ ಮಾಡ್ತೀನಿ. ಅವ್ರಿಗೆ ಯಾವ ರೀತಿ ಏನಂತಂದ್ರೆ ಸಮಸ್ಯೆ ಆಗಿದೆ, ಅವ್ರು ಎಲ್ಲಿಗೆ ಹೋಗ್ಬೇಕು ಮತ್ತೆ ಎಲ್ಲಿಂದ ಬಂದಿದ್ದಾರೆ ಅಂತ ಕೇಳಿ ತಿಳ್ಕೊಳ್ಳೋಣ. ಮೇಡಮ್, ಈಗ ಇಂಡಿಗೋ ಯಾವ್ದ್ರಲ್ಲಿ ಬುಕ್ ಮಾಡಿದ್ರು? ಇಂಡಿಗೋನಲ್ಲಿ ಬುಕ್ ಮಾಡಿದೀನಿ. ಎಲ್ಲಿಂದ ಬ್ಯಾಂಗ್ಳೂರಿಂದ ವಾರಣಾಸಿಗೆ ಹೋಗ್ಬೇಕು. ಈಗ ಸಮಸ್ಯೆ ಏನಾಗಿದೆ ಅಂತ? ನಮ್ದು ಫ್ಲೈಟ್ ಕ್ಯಾನ್ಸಲ್ ಆಯ್ತು. ಇವಾಗ ಸಾಯಂಕಾಲಕ್ಕೆ ಒಂದು ಟಿಕೆಟ್ ಅವರೇ ಕೊಟ್ರು. ಬಟ್ ನಾನು ಅಕಾಮಿಡೇಷನ್ ಇದೆಲ್ಲ ಕೇಳಿದ್ವಿ, ಕೇಳಕ್ ಬಿಡ್ತಾ ಇಲ್ಲ. ಹೊರಗಡೆಗೆ ಹೋಗ್ಬೇಕಂತ ಹೇಳ್ತಾ ಇದ್ರು. ನಾವ್ ಯಾರಾದ್ರೂ ಸಿಕ್ತೆ ಕೇಳೋಣ ಅಂತ ಅನ್ಕೊಳ್ತಾ ಇದ್ವಿ. ಇವಾಗ ನಾವು ಬೇರ್ ಮಾಡಕ್ಕಾಗಲ್ಲ. ಇಷ್ಟು ಸಾಯಂಕಾಲ ತನಕ ಇದೆಲ್ಲ ಖರ್ಚು ಮಾಡಕ್ಕೆ ನಮಗೂ ಆಗ್ಬೇಕಲ್ವಾ, ಅದಕ್ಕೆ ಅವರೇ ಕೊಡ್ಬೇಕು ಕಾಂಪನ್ಸೇಷನ್. ಈಗ ಮೇಡಮ್, ನೀವು ಈಗ ಏನಂತಂದ್ರೆ ರೀಶೆಡ್ಯೂಲ್ ಮಾಡ್ಕೊಟ್ಟು ಸಂಜೆಗೆ ಏನೋ ಫ್ಲೈಟ್ ಕೊಟ್ಟಿದ್ದಾರೆ, ಮತ್ತೆ ಸಂಜೆ ಏನಾದ್ರು ಕ್ಯಾನ್ಸಲ್ ಮಾಡಿದ್ರೆ ಆಗಿನ ಪರಿಸ್ಥಿತಿ ಏನು? ಅವಾಗ ಹೋಗಿ ಕೇಳ್ಬೇಕು, ಇವಾಗ ಹೇಳಕ್ ಆಗಲ್ಲಲ್ವಾ. ಅವಾಗ ಸಾಕಷ್ಟು ಜನಕ್ಕೆ ಈ ಪರಿಸ್ಥಿತಿ ಆಗಿದೆ, ಮತ್ತೆ ರೀಶೆಡ್ಯೂಲ್ ಆಗಿದೆ. ರೀಶೆಡ್ಯೂಲ್ ಆಗಿ ಮತ್ತೆ ಕ್ಯಾನ್ಸಲ್ ಆಗಿರೋ ಪ್ರಯಾಣಿಕರು ಸಾಕಷ್ಟು ಇದ್ದಾರೆ. ಅದೇ ರೀತಿ ನಿಮ್ಗೆ ಆಗಿದ್ರೆ ಮತ್ತೆ ಏನ್ ಮಾಡ್ಬೇಕು ಅಂತ? ಅವರು ಹೇಳಿದ್ದು 100% ಕನ್ಫರ್ಮ್, ಏನು ಕ್ಯಾನ್ಸಲ್ ಆಗಲ್ಲ ಅಂತಾನೆ ಹೇಳ್ಬಿಟ್ಟು ಕೊಟ್ರು ಟಿಕೆಟ್. ಇನ್ ಕೇಸ್ ಕ್ಯಾನ್ಸಲ್ ಆದ್ರೆ ಮತ್ತೆ ಹೋಗಿ ನೋಡ್ಬೇಕು, ಅವ್ರನ್ನೇ ಕೇಳ್ಬೇಕು. ಅಲ್ಲ ಮೇಡಮ್, ಈಗ ಈಗ್ಲೂ ಇಷ್ಟೊಂದು ಸಮಸ್ಯೆ ಇದೆ, ಸಾವಿರಾರು ಜನಕ್ಕೆ ಈ ಸಮಸ್ಯೆ ಉಂಟಾಗ್ತಾ ಇದೆ. ಮತ್ತೆ ಈಗ್ಲೂ ಬುಕ್ಕಿಂಗ್ ಓಪನ್ ಮಾಡ್ಕೊಂಡು ಕೂತಿದ್ದಾರೆ. ಅಟ್ಲೀಸ್ಟ್ ಈ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿದ್ರೆ ಬರುವಂತ ಪ್ರಯಾಣಿಕರು ಮತ್ತೆ ಸಮಸ್ಯೆ ಉಂಟಾಗಲ್ಲ ಅಂತ. ಅದು ಇನ್ ಕೇಸ್ ಮತ್ತೆ ಆದ್ರೆ ಮತ್ತೆ ಹೋಗಿ ಇನ್ನೇನ್ ಜಗಳ ಮಾಡ್ಬೇಕಷ್ಟೇ. ಹಿಂಗ್ ನಾವೇನು ಮಾಡಕ್ಕಾಗಲ್ಲ. ತುಂಬಾ ಕಷ್ಟ ಆಗ್ತಾ ಇದೆ. 2 ಕೌಂಟರ್ ಇಟ್ಟಿದ್ರು. ಜನ ನೋಡಿದ್ರೆ ಸಾವಿರ ಜನ ಇದ್ದಾರೆ. ಆನ್ಸರ್ ಹೇಳಕ್ಕೆ 4 ಅವರ್ಸ್ ಆಗಿದೆ ಅವ್ರಿಗೆ. ನಾನು 4 ಅವರ್ಸ್ ಕ್ಯೂನಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಂಡಿದೀನಿ. ಮತ್ತೆ ಏನಾದ್ರು ಬಂದ್ರೆ ಮತ್ತೆ 4 ಅವರ್ಸ್ ನಿಂತ್ಕೊಂಡ್ಲೇಬೇಕು. ಅವ್ರು ಜಾಸ್ತಿ ಕೌಂಟರ್ ಓಪನ್ ಮಾಡ್ಬೇಕು. 1-2 ಕೌಂಟರ್ ಓಪನ್ ಮಾಡ್ಬಿಟ್ಟು ಎಲ್ಲಾರ್ಗು ಆನ್ಸರ್ ಹೇಳಕ್ ಆಗ್ತಾ ಇಲ್ಲ ಅವ್ರಿಗೇನಿ. ಅಲ್ಲ, ಇಲ್ಲಿ ಮಹಿಳೆಯರು ಬಂದಿರ್ತಾರೆ, ಪಾಪ ವಯಸ್ಸಾಗಿರೋರು ಬಂದಿರ್ತಾರೆ. ಅಟ್ಲೀಸ್ಟ್ ಏನಾದ್ರು ಬೇರೆ ಸೌಕರ್ಯ ಕುತ್ಕೊಳಕ್ಕೆ ಮತ್ತೆ ನೀರಿನ ವ್ಯವಸ್ಥೆ ಏನಾದ್ರು ಮಾಡಿದಾರ ಅಂತ? ಏನು ಮಾಡಿಲ್ಲ. ನಾನು ಅದೇ ಕೇಳಿದೀನಿ, ಏನಾದ್ರೂ ಕಾಂಪ್ರಹೆನ್ಷನ್ ಕೊಡ್ಬೇಕು. ಇಲ್ಲ ಅಂದ್ರೆ ನೀವೇನಾದ್ರೂ ರೂಮ್ ಬುಕ್ ಮಾಡಿ, ನಾವ್ ಅಲ್ಲಿ ಇರ್ತೀವಿ. ಮತ್ತೆ ದೂರ ಹೋಗಿ ಬರಕ್ ಆಗಲ್ಲ. ನಮ್ ಜನದಲ್ಲಿ 3 ಜನ ಆಂಧ್ರದಿಂದ ಬಂದಿದ್ದಾರೆ. ಅವ್ರು ಮತ್ತೆ ಆಂಧ್ರಾಗ ಹೋಗಿ ಬರಕ್ ಆಗಲ್ಲ ಅಲ್ವಾ. ಅವರೇ ಕೊಡ್ಬೇಕು. ಆಕ್ಚುಲಿ ಏನು ಕೊಟ್ಟಿಲ್ಲ ನಮ್ಗೆ. ಇದು ಏನಂತಂದ್ರೆ ಪ್ರಯಾಣಿಕರು ಹೇಳುವಂತ ಮಾತು. ಇಂಡಿಗೋ ಸಮಸ್ಯೆ ವಿರುದ್ಧ ಕಳೆದ 4 ದಿನಗಳಿಂದ ಪ್ರಯಾಣಿಕರು ಅಂತ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಕನಿಷ್ಠ ಪಕ್ಷ ಅವ್ರಿಗೆ ಮೂಲಭೂತ ಸೌಕರ್ಯ ಆದ್ರೂ ಕೊಟ್ಟರೆ ನಾವು ಇಲ್ಲಿ ಕಾಯೋದಕ್ಕಾದ್ರೂ ಒಂದು ಅನುಕೂಲ ಆಗುತ್ತೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ರವಿ ಜೊತೆ ರಾಮಂಜಿ ಎಂಬೂದಿಗೆರೆ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ.